ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವೇನ್ ಮಾಡೋಣ ಅಂದ್ರೆ ರಾಜ್ಯಶಾಸ್ತ್ರದಲ್ಲಿ ಅಧ್ಯಾಯ 7 ರಾಷ್ಟ್ರೀಯ ಭಾವೈಕ್ಯತೆ ಬಗ್ಗೆ ನಾವು ತಿಳ್ಕೊಳ್ಳಬೇಕು. ಪ್ರಮುಖವಾಗಿ ಈ ಪಾಠದಲ್ಲಿ ಮೊದಲನೇದಿದೆ ರಾಷ್ಟ್ರೀಯತೆ. ಈ ರಾಷ್ಟ್ರೀಯತೆ ಎಂದರೆ ಏನು ಅಂತಂದ್ರೆ, ಯಾವುದೇ ಈ ರಾಷ್ಟ್ರೀಯತೆ ಎಂಬ ಪದ ಹೆಂಗ್ ಹುಟ್ಟು ಅಂದ್ರೆ ರಾಷ್ಟ್ರ ಎಂಬ ಪದದಿಂದ ರಾಷ್ಟ್ರೀಯತೆ ಎಂಬ ಪದ ಹುಟ್ಟು. ಅಂದ್ರೆ ಒಂದು ರಾಷ್ಟ್ರ ಇತ್ತಂದ್ರೆ ರಾಷ್ಟ್ರೀಯತೆ ಹುಟ್ಟು. ಹಾಗಾದ್ರೆ ಈ ರಾಷ್ಟ್ರೀಯತೆ ಅಂದ್ರೆ ಏನು ಅಂತಂದ್ರೆ, ಒಂದು ರಾಷ್ಟ್ರದಲ್ಲಿ ಅಂದ್ರೆ ಆಧುನಿಕ ವಿದ್ವಾಂಸರು ಏನ್ ಹೇಳ್ತಾರೆ, ಒಂದು ರಾಷ್ಟ್ರದಲ್ಲಿ ವಾಸವಾಗಿರುವ ಎಲ್ಲರೂ ತಮ್ಮ ನೆಲೆಯನ್ನು ವಾಸವಾಗಿರುವ ನೆಲೆಯನ್ನು ರಾಷ್ಟ್ರದಲ್ಲಿ ವಾಸವಾಗಿರುವ ಭೂಮಿಯನ್ನು ಅಥವಾ ಭೂಮಿಯನ್ನು ಭೂಮಿಯನ್ನು ತಿಳಿದು ಮಾತೃಭೂಮಿ. ಒಂದು ರಾಷ್ಟ್ರದಲ್ಲಿ ವಾಸವಾಗಿರುವ ಜನರು ಅಥವಾ ಜನಸಮೂಹ ತಮ್ಮ ಮಾತೃಭೂಮಿ ಎಂದು ತಿಳ್ಕೊಂಡು ಅದರ ಬಗ್ಗೆ ಪರಸ್ಪರ ಸಹೋದರತ್ವ ಅಂದ್ರೆ ಈಗ ನಮ್ಮ ದೇಶದಲ್ಲಿರುವಂತ ಎಲ್ಲರೂ ಆ ವಾಸವಾಗಿರುವ ನೆಲೆಯನ್ನ ಮಾತೃಭೂಮಿ ಅಂತ ತಿಳ್ಕೊಂಡು ಒಬ್ರಿಗೊಬ್ರು ಪರಸ್ಪರ ಸಹೋದರತ್ವ ಮನೋಭಾವ ಮತ್ತು ಸುಖ ಶಾಂತಿಗಳಲ್ಲಿ ಸಹಭಾಗಿತ್ವ, ಇನ್ನು ಸಹೋದರತ್ವ ಮನೋಭಾವ ಮತ್ತು ಪರಸ್ಪರ ಸಹಭಾಗಿತ್ವ. ಅಂದ್ರೆ ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ತಾನು ಉಳಿದುಕೊಂಡಿರುವ ದೇಶವನ್ನ ತನ್ನ ಮಾತೃಭೂಮಿ ಎಂದು ತಿಳಿದುಕೊಂಡು ಅಲ್ಲಿ ಪರಸ್ಪರ ಸಹೋದರತ್ವದಿಂದ ಉಳಿದುಕೊಂಡು ಮತ್ತು ಸುಖ ದುಃಖಗಳಲ್ಲಿ ಪರಸ್ಪರ ಭಾಗಿತ್ವವಾಗುವುದು. ಸುಖ ಬರಲಿ ದುಃಖ ಬರಲಿ ಏನೇ ಇದ್ರೂ ಸಹಿತ ನಮ್ಮದಪ್ಪ ಮನೋಭಾವ ಎಲ್ಲಿರುತ್ತೋ ಆ ವ್ಯಕ್ತಿಗಳನ್ನ ರಾಷ್ಟ್ರೀಯರು ಅಂತ ಕರೀತೀವಿ. ಆ ಮನೋಭಾವವನ್ನ ರಾಷ್ಟ್ರೀಯತೆ ಅಂತ ಕರೀತೀವಿ. ಇನ್ನು ರಾಷ್ಟ್ರೀಯತೆ ಎಂದರೇನು, ಒಂದು ರಾಷ್ಟ್ರದಲ್ಲಿ ಉಳಿದುಕೊಂಡಿರುವ ಜನರೆಲ್ಲರೂ ಅದನ್ನ ಮಾತೃಭೂಮಿ ಎಂದು ತಿಳಿದುಕೊಂಡು ಪರಸ್ಪರ ಸಹೋದರತ್ವ ಮನೋಭಾವದಿಂದ ಬದುಕುವುದು ಮತ್ತು ಸುಖ ದುಃಖಗಳಲ್ಲಿ ಸಮಾನ ಭಾಗಿತ್ವವನ್ನ ಬದುಕುವಂತ ಒಂದು ಮನೋಭಾವಕ್ಕೆ ನಾವೇನ್ತೀವಿ ರಾಷ್ಟ್ರೀಯತೆ ಅಂತ ಕರಿತೀವಿ. ಆ ಮನೋಭಾವ ಯಾರಲ್ಲಿ ಇದೆಯೋ ಅವರನ್ನ ರಾಷ್ಟ್ರೀಯರು ಅಂತ ಕರಿತೀವಿ. ಅಂದ್ರೆ ಇದು ನಮ್ಮ ದೇಶದಲ್ಲಿ ಪ್ರಾಚೀನ ಕಾಲದಿಂದಲೇ ಇತ್ತು. ಯಾವಾಗ ಪ್ರಾಚೀನ ಕಾಲದಿಂದ ಅನಾದಿ ಕಾಲದಿಂದ ನಾವು ನೋಡ್ತಾ ಬಂದ್ರೆ ಜನರಲ್ಲಿ ಇಂತಹ ರಾಷ್ಟ್ರೀಯ ಮನೋಭಾವವನ್ನು ನಾವು ಕಾಣ್ತೀವಿ. ಹೇಗೆ ಈಗ ಅನ್ಯ ರಾಷ್ಟ್ರದವರು ನಮ್ಮ ದೇಶವನ್ನ ಆಕ್ರಮಣ ಮಾಡಿದ್ರು. ಅನ್ಯ ದೇಶದಂದ್ರೆ ಈಗ ಇವರು ಬಂದ್ರು, ಮೊಹಮ್ಮದ್ ಪೈ ಗಜನಿ ಮೊಹಮ್ಮದ್, ಗೋರಿ ಮೊಹಮ್ಮದ್ ಬಂದಾಗ ಹಲವಾರು ಎಲ್ಲರೂ ಸೇರ್ಕೊಂಡು ಹೋರಾಟ ಮಾಡ್ತಾರೆ. ಅದಕ್ಕೆ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ನೋಡಿದಾಗ ಸ್ವಾತಂತ್ರ್ಯ ಹೋರಾಟದ ಮೂಲ ಸ್ಫೂರ್ತಿಯು ಸಹಿತ ನಮ್ಮ ರಾಷ್ಟ್ರೀಯ ಮನೋಭಾವವನ್ನು ಮೂಡಿಸಲಾಗಿದೆ. ರಾಷ್ಟ್ರೀಯ ಮನೋಭಾವ ಅನಾದಿ ಕಾಲದಿಂದ ಇತ್ತು ಎಂಬುದು ತಿಳಿದುಬರುತ್ತದೆ. ಈಗ ನಾವು ಎಷ್ಟು ಹೋಗ್ಬೇಕಾದ್ರೆ ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು, ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು ಎಂಬುದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಇಲ್ಲಿ ಹೇಳುವಂತೆ ರಾಷ್ಟ್ರದಲ್ಲಿ ವಿವಿಧ ಜಾತಿ ಧರ್ಮ ಇದೆ. ನಮ್ಮ ದೇಶದಲ್ಲಿ ನೋಡಿ ವಿವಿಧ ಜಾತಿಗಳಿದಾವೆ, ವಿವಿಧ ಧರ್ಮಗಳಿದಾವೆ, ವಿವಿಧ ರಾಜ್ಯಗಳಿದಾವೆ. ಈ ಒಂದು ದೇಶದಲ್ಲಿರುವಂತ ಎಲ್ಲರೂ ನಾವೆಲ್ಲ ಒಂದು ಎಂಬ ಭಾವನೆಯನ್ನು ಹೊಂದುವುದೇ ರಾಷ್ಟ್ರೀಯ ಭಾವೈಕ್ಯತೆ. ಇನ್ನು ರಾಷ್ಟ್ರೀಯ ಭಾವೈಕ್ಯತೆ ಅಂದ್ರೇನು, ರಾಷ್ಟ್ರದಲ್ಲಿರುವ ಎಲ್ಲರೂ ನಾವೆಲ್ಲ ಒಂದು ಎಂಬ ಭಾವನೆಯನ್ನ ಹೊಂದುವುದಕ್ಕೆ ಅಥವಾ ಹೊಂದುವ ಭಾವನೆಗೆ ನಾವೇನ್ತೀವಿ ರಾಷ್ಟ್ರೀಯ ಭಾವೈಕ್ಯತೆ ಅಂತ ಕರಿತೀವಿ. ಅಂದ್ರೆ ನಮ್ಮ ದೇಶದಲ್ಲಿ ಅದರ ಅರ್ಥ ಏನು ಅಂದ್ರೆ, ಇದರ ಅರ್ಥ ವಿವಿಧ ಜಾತಿ ಧರ್ಮ ಪ್ರಾದೇಶಿಕತೆ ಭಾಷೆ ಸಂಸ್ಕೃತಿ ರಾಜಕೀಯ ಭಿನ್ನತೆ ಇವೆಲ್ಲವೂ ನಮ್ಮ ದೇಶದಲ್ಲಿ ಕಾಣ್ತೇವೆ ನಾವು. ಆಹಾರ ಪದ್ಧತಿ ಸಂಸ್ಕೃತಿ ಆಹಾರ ಪದ್ಧತಿ ನಮ್ಮ ದೇಶದಲ್ಲಿ ವಿವಿಧ ಜಾತಿಗಳಿದಾವೆ, ಹಿಂದೂ ಮುಸ್ಲಿಂ ಕ್ರೈಸ್ತ ವಿವಿಧ ಧರ್ಮಗಳಿದಾವೆ. ಪ್ರಾದೇಶಿಕತೆ ಅಂತಂದ್ರೆ ಕರ್ನಾಟಕ ಮಹಾರಾಷ್ಟ್ರ ತಮಿಳುನಾಡು ಹೀಗೆ ಬೇರೆ ಬೇರೆ ರಾಜ್ಯಗಳಿದಾವೆ. ಭಾಷೆ ನಮ್ಮ ದೇಶದಲ್ಲಿ ಹಲವಾರು ಭಾಷೆಗಳಿದಾವೆ. ಎಷ್ಟು ಸುಮಾರು ಒಟ್ಟು ಭಾಷೆಗಳು ಉಪ ಮತ್ತು ಭಾಷೆಗಳು ಎಷ್ಟು ಅಂದ್ರೆ 1652
1652 ಭಾಷೆ ಮತ್ತು ಉಪಭಾಷೆಗಳು ನಮ್ಮ ದೇಶದಲ್ಲಿ. ಬೇರೆ ಬೇರೆ ಭಾಷೆ ಮಾತನಾಡುವ ಜನರಿದ್ದಾರೆ. ಅದರಲ್ಲಿ ಸಂವಿಧಾನ ಅಂಗೀಕಾರವಾದದ್ದು ಅಂದ್ರೆ ಅಂಗೀಕರಿಸಿದ್ದು 22 ಭಾಷೆಗಳು. ಇಷ್ಟು 22 ಭಾಷೆಗಳನ್ನು ಅಂಗೀಕರಿಸಿದೆ. ಹೀಗೆ ವಿವಿಧ ಭಾಷೆಯನ್ನ ಮಾತನಾಡುವ ಜನರು, ಸಂಸ್ಕೃತಿ, ವಿವಿಧ ಸಂಸ್ಕೃತಿ, ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯ ಸಂಸ್ಕೃತಿ. ದಕ್ಷಿಣ ಭಾರತದ ಸಂಸ್ಕೃತಿ ಬೇರೆ, ಉತ್ತರ ಭಾರತದ ಸಂಸ್ಕೃತಿ ಬೇರೆ, ನಮ್ಮ ಜಿಲ್ಲೆಯ ಸಂಸ್ಕೃತಿ ಬೇರೆ, ಜಿಲ್ಲೆಯಲ್ಲಿ ವಿವಿಧ ಭಾಗದಲ್ಲಿ ಸಂಸ್ಕೃತಿ ಬೇರೆ ಬೇರೆ ಇದೆ. ಅಂದ್ರೆ ದೇಶದಲ್ಲಿ ವಿವಿಧ ಭಾಷೆ ಮಾತನಾಡುವ ಜನರಿದ್ದಾರೆ. ಇನ್ನು ರಾಜಕೀಯ ಭಿನ್ನತೆ ಅಂತಂದ್ರೆ ಒಂದೊಂದು, ಈಗ ಕರ್ನಾಟಕದಲ್ಲಿ ಬಿಜೆಪಿ ಇದೆ, ಉತ್ತರವಾಗಿ ಬಿಜೆಪಿ ಇದೆ, ತಮಿಳುನಾಡಲ್ಲಿ ಬೇರೆ ಇದೆ, ಆಂಧ್ರ ಪ್ರದೇಶದಲ್ಲಿ ಬೇರೆ, ಕೇಂದ್ರದಲ್ಲಿ ಬೇರೆ. ಅಂದ್ರೆ ವಿವಿಧ ರಾಜಕೀಯ ಭಿನ್ನತೆಗಳನ್ನ ನಾವು ಕಾಣ್ತೀವಿ. ರಾಜಕೀಯ ಭಿನ್ನತೆಗಳು. ಇನ್ನು ಆಹಾರ ಪದ್ಧತಿಯಲ್ಲಿ ಭಿನ್ನತೆ ಕಾಣ್ತೀವಿ. ಉತ್ತರ ಭಾರತದ ಪ್ರಮುಖ ಆಹಾರ ಗೋಧಿ, ಅಂದ್ರೆ ಗೋಧಿ ಚಪಾತಿಗೆ ಸಂಬಂಧಪಟ್ಟದ್ದು. ನಾವು ದಕ್ಷಿಣ ಭಾರತದಲ್ಲಿ ಇಲ್ಲಿ ಜೋಳವನ್ನ, ಇದೇ ನಮ್ಮ ಶಿರ್ಸಿ ಸೈಡ್ ಹೋದ್ರೆ ಅಲ್ಲಿ ಅಕ್ಕಿಯನ್ನ ಪ್ರಮುಖ ಆಹಾರವಾಗಿ ಬಳಸ್ತಾರೆ. ಈಗ ಆಹಾರ ಪದ್ಧತಿಗಳು ಬೇರೆ, ಸಂಸ್ಕೃತಿ ಬೇರೆ ಇದೆ, ಪ್ರಾದೇಶಿಕ ಭಿನ್ನತೆ ಬೇರೆ ಇದೆ, ಅಂದ್ರೆ ಭೌಗೋಳಿಕ ಸನ್ನಿವೇಶ ಬೇರೆ ಇದೆ, ಭೌಗೋಳಿಕ ಸನ್ನಿವೇಶ. ಹೀಗೆ ವಿವಿಧ ಸನ್ನಿವೇಶ ಇದ್ರೂ ಸಹಿತ, ಈ ಎಲ್ಲಾ ಭೇದ ಭಾವ ಇದ್ದರೂ ಸಹಿತ ನಾವೆಲ್ಲ ಒಂದು ಎಂಬ ಭಾವನೆ ಭಾವೈಕ್ಯತೆ. ಅಂದ್ರೇನು? ವಿವಿಧತೆ ಇದ್ದರೂ ಸಹಿತ ನಾವೆಲ್ಲ ಒಂದು ಎಂಬ ಭಾವನೆ ಏನಿದೆಯಲ್ಲ ಅದನ್ನ ನಾವೇನಂತೀವಿ? ರಾಷ್ಟ್ರೀಯ ಅಥವಾ ರಾಷ್ಟ್ರೀಯ ಭಾವೈಕ್ಯತೆ ಅಂತ. ಅಂದ್ರೆ ವಿವಿಧತೆಯಲ್ಲಿ ಏಕತೆಯನ್ನು ನಾವು ಕಾಣ್ತಾ ಇದೀವಿ ಅಂತ ಹೇಳಿದ್ರೆ, ನಾನು ಎದರಲ್ಲಿ ವಿವಿಧತೆ ಇದೆ? ಸಾಮಾಜಿಕತೆ ಇದೆ, ಸಂಸ್ಕೃತಿ, ಭಾಷೆ, ಸಂಪ್ರದಾಯದಲ್ಲಿ ಹೀಗೆ ವಿವಿಧತೆಯನ್ನು ನಾವು ಕಾಣ್ತೀವಿ. ಈ ವಿವಿಧತೆಯಲ್ಲಿ ಏಕತೆಯನ್ನು ನಾವು ಕಾಣೋದನ್ನ ಹೇಳ್ತೇವೆ. ವಿವಿಧತೆಯಲ್ಲಿ ಏಕತೆಯೇ ರಾಷ್ಟ್ರೀಯ ಭಾವೈಕ್ಯತೆ. ವಿವಿಧತೆಯಲ್ಲಿ ನಾವೆಲ್ಲ ಒಂದು ಎಂಬ ಭಾವನೆಯನ್ನ ಕಾಣ್ತೇವಲ್ಲ, ಅದುವೇ ರಾಷ್ಟ್ರೀಯ ಭಾವೈಕ್ಯತೆ. ಈ ರಾಷ್ಟ್ರೀಯ ಭಾವೈಕ್ಯತೆಯು ಒಂದು ಬಲಿಷ್ಠ ರಾಷ್ಟ್ರವನ್ನಾಗಿ ಮಾಡಲಿಕ್ಕೆ ಬೇಕೇ ಬೇಕು. ಇಲ್ಲ ಅಂತಂದ್ರೆ ಯಾವುದೇ ಅಭಿವೃದ್ಧಿಗಳು ಸಾಧ್ಯವಿಲ್ಲ. ಹೀಗೆ ಹಲವಾರು ಆಡಳಿತದ ವ್ಯವಸ್ಥೆ ಇರಬಹುದು, ಸುಲಭ ಸಂಪರ್ಕ ಸಾಧನಗಳು, ಆಧುನಿಕ ಶಿಕ್ಷಣ, ಸ್ವಾಸ್ಥ್ಯ, ಕಾನೂನು ಪದ್ಧತಿ, ಇವೆಲ್ಲವೂ ಏನ್ ಮಾಡಿದವು ಅಂತಂದ್ರೆ ನಮ್ಮಲ್ಲಿ ಐಕ್ಯತೆ ಮನೋಭಾವನ ಮೂಡಿಸಿದವು. ಇವು ನಾವು ಒಂದೊಂದಾಗಿ ನಾವೀಗ ಅಧ್ಯಯನ ಮಾಡ್ಕೊತಾ ಹೋಗೋಣ. ಏನನ್ನ? ವಿವಿಧತೆಯಲ್ಲಿ ಐಕ್ಯತೆ ಮೂಡಿಸುವ ಅಂಶಗಳಾವು. ಇಲ್ಲಿವರೆಗೆ ಏನ್ ತಿಳ್ಕೊಂಡು ನಾವು? ಒಂದು ರಾಷ್ಟ್ರೀಯತೆ ಅಂದ್ರೆ ರಾಷ್ಟ್ರದಲ್ಲಿರುವಂತಹ ವ್ಯಕ್ತಿಗಳು ಸಹೋದರತ್ವ ಮನೋಭಾವದಿಂದ ಬದುಕೋದು, ಸುಖ ದುಃಖಗಳಲ್ಲಿ ಭಾಗಿಯಾಗುವುದು. ಕಷ್ಟ ಬಂತು ಅಂದ್ರೆ ದೇಶ ಬಗೆಯಲ್ಲ. ಇದನ್ನ ನಾವು ರಾಷ್ಟ್ರೀಯತೆ ಅಂತ ಹೇಳ್ತೀವಿ. ಆ ರಾಷ್ಟ್ರದ ಬಗ್ಗೆ ಇರುವಂತ ಒಳ್ಳೆಯ ಅಭಿಮಾನ. ರಾಷ್ಟ್ರೀಯ ಭಾವೈಕ್ಯತೆ ಅಂತಂದ್ರೇನು? ವಿವಿಧತೆ ಇದ್ದರೂ ಸಹಿತ ನಾವೆಲ್ಲ ಒಂದು ಎಂಬ ಮನೋಭಾವವೇ ರಾಷ್ಟ್ರೀಯ ಭಾವೈಕ್ಯತೆ. ಹಾಗಾದ್ರೆ ಈ ವಿವಿಧತೆಯಲ್ಲಿ ಐಕ್ಯತೆ ಮೂಡಿಸುವ ಅಂಶಗಳು ಯಾವುವು? ಅಂದ್ರೆ ನಮ್ಮಲ್ಲಿ ಐಕ್ಯತೆಯನ್ನು ಮೂಡಿಸುವಂತ ಒಂದು ಅಂಶಗಳಿದಾವೆ. ನಮ್ಮ ದೇಶದಲ್ಲಿ ಐಕ್ಯತೆಯನ್ನ ಮೂಡಿಸುವ ಅಂಶಗಳಿದಾವೆ. ಹಾಗಾದ್ರೆ ಒಂದೇದು ಯಾವುದು ಅಂದ್ರೆ ಭೌಗೋಳಿಕ ಐಕ್ಯತೆ. ರಾಜರ ಕಾಲದಲ್ಲಿ ಏನಾಗಿತ್ತು ಮೊದಲು ಮಕ್ಕಳೇ? ಒಂದೊಂದು ಸಾಮ್ರಾಜ್ಯ ಒಂದೊಂದು ಭಾಗ ಆಗಿತ್ತು. ಕದಂಬರ ಸಾಮ್ರಾಜ್ಯ ಒಂದು, ಮೈಸೂರು ಸಾಮ್ರಾಜ್ಯ ಒಂದು, ಮರಾಠರ ಸಾಮ್ರಾಜ್ಯ ಒಂದು ಏಕತೆ ಇರಲಿಲ್ಲ ನಮ್ಮಲ್ಲಿ. ಯಾವಾಗ ಬ್ರಿಟಿಷರು ಬಂದ್ರು ನಮ್ಮ ದೇಶಕ್ಕೆ, ಎಲ್ಲ ರಾಜರನ್ನ ಪದಚ್ಯುತಿಗೊಳಿಸುತ್ತಾ ಒಂದು ಐಕ್ಯತೆಯನ್ನು ಮೂಡಿಸಿದ್ರು. ಅಂದ್ರೆ ದೇಶಕ್ಕೆ ಒಂದು ಗಡಿಯನ್ನ ನಿರ್ಮಿಸಿದ್ರು. ಅದು ಸಹಿತ ಇಡೀ ಪ್ರಪಂಚವೇ ಬೇರೆ, ನಮ್ಮ ದೇಶವೇ ಒಂದು ರೀತಿಯ ವಿಚಿತ್ರ ಒಂದು ಉದ್ದು ಇದೆ. ಹೇಗಿದೆ ಅಂತಂದ್ರೆ, ಭೌಗೋಳಿಕವಾಗಿ ಬೇರೆ ದೇಶಗಳನ್ನ ವಿಭಾಗಿಸುವ ಹಿಮಾಲಯ ಇಲ್ಲಿದೆ, ಬೇರೆ ದೇಶಗಳನ್ನ ವಿಭಾಗಿಸುವ ಹಿಮಾಲಯ ಪರ್ವತ ಇಲ್ಲಿದೆ. ನಂತರ ಅರಬ್ಬಿ ಸಮುದ್ರ ಇದೆ, ಬೇರೆ ದೇಶಗಳನ್ನ ವಿಭಾಗಿಸುವ. ಇಲ್ಲಿ ಬಂಗಾಳ ಕೊಲ್ಲಿ ಇದೆ, ಬಂಗಾಳ ಕೊಲ್ಲಿ, ಅರಬ್ಬಿ ಸಮುದ್ರ, ಹಿಮಾಲಯ ಪರ್ವತಗಳೇನಾಗಿದ್ದಾವೆ. ಈ ಭಾಗವನ್ನ ನಾವೆಲ್ಲ ಒಂದು ಎಂಬ ಮನೋಭಾವನ ಮೂಡಿಸುವಂತ ಒಂದು ಭೌಗೋಳಿಕ ಐಕ್ಯತೆ ನಮ್ಮಲ್ಲಿ. ಹಿಂದೂ ಮಹಾಸಾಗರ, ಅರಬ್ಬಿ ಸಮುದ್ರ. ಆ ನಂತರ ರಾಷ್ಟ್ರಗೀತೆಯನ್ನ ಇಡೀ ನಮ್ಮ ದೇಶದ ತುಂಬೆಲ್ಲ ರಾಷ್ಟ್ರಗೀತೆಯನ್ನ ನಾವು ಒಪ್ಕೊಂಡಿದ್ದೇವೆ, ಹಾಡ್ತೇವೆ, ಐಕ್ಯತೆಯನ್ನು ಹಾಡ್ತೇವೆ. ಇದು ಏನಾಗಿದೆ ಅಂತಂದ್ರೆ ಭೌಗೋಳಿಕ ಐಕ್ಯತೆಗೆ ಕಾರಣವಾಗಿದೆ. ಅಂದ್ರೆ ಇದು ನೆಕ್ಸ್ಟ್ ರಾಜಕೀಯ ಐಕ್ಯತೆ. ನೋಡಿ, ನಮ್ಮ ದೇಶ ಏನಾಗಿದೆ ಅಂತಂದ್ರೆ ಒಂದು ಒಕ್ಕೂಟ ರಾಷ್ಟ್ರ, ಬಲಿಷ್ಠ ಕೇಂದ್ರ ಸರ್ಕಾರ ಇದೆ, ವಿವಿಧ ರಾಜ್ಯಗಳಿಗೂ ಸಹಿತ ಅವಕಾಶ ಕೊಟ್ಟಿದ್ದೇವೆ. ಒಂದೇ ಸಂವಿಧಾನ ಇದೆ ನಮ್ಮ ದೇಶದಲ್ಲಿ. ಒಂದೇ ಸಂವಿಧಾನ, ಏಕರೂಪ ಕಾನೂನು,
ಈಗ ಏನೇನಿದೆ ನಮ್ಮ ದೇಶದಲ್ಲಿ ಅಂತಂದ್ರೆ ರಾಜಕೀಯವಾಗಿ ತೆಗೆದುಕೊಂಡಾಗ ಸಂವಿಧಾನ, ಏಕರೂಪ ಕಾನೂನು, ಸಂವಿಧಾನ, ಒಂದೇ ಸಂವಿಧಾನವನ್ನು ನಾವು ಇಡೀ ದೇಶದ ತುಂಬೆಲ್ಲ ಒಂದೇ ಸಂವಿಧಾನ ನಮ್ದಿದೆ. ಇದು ನಮಗೆ ರಾಜಕೀಯ ಐಕ್ಯತೆಯನ್ನು ನೀಡುತ್ತದೆ. ಆನಂತರ ಎರಡನೇದು ಏನಂತಂದ್ರೆ ಶಿಕ್ಷಣದ ಕ್ರಮ, ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ, ಬಲಿಷ್ಠ ಕೇಂದ್ರ ಸರ್ಕಾರ. ಶಿಕ್ಷಣದ ಕ್ರಮ, ಬಲಿಷ್ಠ ಕೇಂದ್ರ ಸರ್ಕಾರ. ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನ ನೀಡಿದರೆ, ಮೂಲಭೂತ ಹಕ್ಕುಗಳು ದೇಶದಲ್ಲಿರುವಂತ ಎಲ್ಲರಿಗೂ ಒಂದೇ. ಮೂಲಭೂತ ಹಕ್ಕುಗಳಲ್ಲಿ ನೋಡಿ, ಸಮಾನತೆ ಹಕ್ಕು, ಮೂಲಭೂತ ಹಕ್ಕುಗಳು ಸಮಾನತೆ ಹಕ್ಕು, ಸ್ವಾತಂತ್ರ್ಯ ಹಕ್ಕು, ಶೋಷಣೆಯ ವಿರುದ್ಧ ಹಕ್ಕು, ಧಾರ್ಮಿಕ ಹಕ್ಕು, ಶಿಕ್ಷಣ ಮತ್ತು ಸಾಂಸ್ಕೃತಿಕ ಹಕ್ಕು, ಮತ್ತೊಂದು ಯಾವಪ್ಪ ಅಂತಂದ್ರೆ ಇಲ್ಲಿ ಸಂವಿಧಾನಬದ್ಧ ಪರಿಹಾರ ಹಕ್ಕು. ಈ ಹಕ್ಕುಗಳು ನೋಡಿ, ಸಮಾನತೆ ಹಕ್ಕು, ರಾಷ್ಟ್ರಪತಿ ಮಗ ತಪ್ಪು ಮಾಡಿದ್ರು ಒಂದೇ, ನಮ್ಮ ಒಬ್ಬ ಕಸ ಹೊಡೆಯೋ ಮಗ ತಪ್ಪು ಮಾಡಿದ್ರು ಒಂದೇ, ಎಲ್ಲರೂ ಸಮಾನರು, ಕಾನೂನಿನ ಅಡಿಯಲ್ಲಿ ಎಲ್ಲರೂ ಸಮಾನರು. ಅದಕ್ಕೆ ಏಕರೂಪ ಕಾನೂನುಗಳಲ್ಲದೆ ಕಾನೂನುಗಳು ಏಕರೂಪವಾಗಿವೆ. ಇನ್ನು ಶಿಕ್ಷಣದ ಕ್ರಮ, ಒಂದೇ ರೀತಿಯ ಶಿಕ್ಷಣವನ್ನು ನೀಡ್ತಾರೆ ನಮ್ಮ ದೇಶದ ತುಂಬಾ. ಇನ್ನು ಬಲಿಷ್ಠ ಕೇಂದ್ರ ಸರ್ಕಾರ ಇದೆ, ಬಲಿಷ್ಠ ಕೇಂದ್ರ ಸರ್ಕಾರ ಇದೆ. ಇವೆಲ್ಲವೂ ಏನಾಗಿದಾವಪ್ಪ ಅಂತಂದ್ರೆ ನಮ್ಮಲ್ಲಿ ರಾಜಕೀಯವಾಗಿ ಐಕ್ಯತೆಯನ್ನ ಮೂಡಿಸಿವೆ. ಇನ್ನ ಧಾರ್ಮಿಕ ಐಕ್ಯತೆ, ಧಾರ್ಮಿಕವಾಗಿ ನೋಡಿ, ನಮ್ಮ ಧಾರ್ಮಿಕ ಹಕ್ಕನ್ನು ನೀಡಿದೆ. ಸಂವಿಧಾನದ ಮೂಲಭೂತ ಹಕ್ಕುಗಳಲ್ಲಿ ಧಾರ್ಮಿಕ ಹಕ್ಕನ್ನ ನೀಡಲಾಗಿದೆ. ಆ ಧಾರ್ಮಿಕ ಹಕ್ಕು ಅಂದ್ರೆ ಏನ್ ಮಾಡ್ತದ, ಏನ್ ಹೇಳ್ತದಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಧರ್ಮವನ್ನ ಸ್ವೀಕರಿಸಬಹುದು, ಯಾವುದೇ ಧರ್ಮವನ್ನ ಪಾಲಿಸಬಹುದು, ಯಾವುದೇ ಧರ್ಮವನ್ನ ಪ್ರಚಾರ ಮಾಡಬಹುದು. ಯಾವುದೇ ಧರ್ಮವನ್ನು ಪ್ರಚಾರ ಮಾಡಬಹುದು. ನಮ್ಮ ದೇಶದಲ್ಲಿ ಹಲವಾರು ಧರ್ಮಗಳಿದಾವೆ. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬೌದ್ಧ, ಪಾರ್ಸಿ, ಜೈನ ಇವೆಲ್ಲ ಧರ್ಮಗಳಿದ್ದರೂ ಸಹಿತ ನಾವೆಲ್ಲ ಒಂದು ಎಂಬ ಮನೋಭಾವ ಇದೆ ನಮ್ಮಲ್ಲಿ. ಅವರವರ ಮನಸ್ಸಿಗೆ ಬಂದಂತ ಧರ್ಮವನ್ನು ಅವರು ಪಾಲಿಸ್ತಾರೆ. ನಾನು ಹಿಂದೂ ಧರ್ಮ ಪಾಲಿಸ್ತೇನೆ, ಬೌದ್ಧ ಧರ್ಮದ ಪಾಲಿಸ್ತಾನೆ, ಕ್ರೈಸ್ತ ಧರ್ಮವನ್ನು ಪಾಲಿಸ್ತಾರೆ, ಜೈನ ಧರ್ಮವನ್ನು ಪಾಲಿಸ್ತಾರೆ. ಹೀಗೆಲ್ಲ ಅವರವರ ಧರ್ಮವನ್ನು ಪಾಲಿಸಲಿಕ್ಕೆ ನಮ್ಮ ಸಂವಿಧಾನದಲ್ಲಿ ಧಾರ್ಮಿಕ ಹಕ್ಕನ್ನು ನೀಡಿದೆ. ಇವೆಲ್ಲ ಇದ್ದರೂ ಸಹಿತ ನಾವೆಲ್ಲ ಒಂದು ಎಂಬ ಮನೋಭಾವನ ಸ್ವಾತಂತ್ರ್ಯ ಹೋರಾಟದಲ್ಲಿರ್ಬೋದು, ವಿವಿಧ ಹೋರಾಟಗಳಲ್ಲಿರ್ಬೋದು, ಹೌದಾ, ಹೀಗೆ ಸಮಾನತೆಯಿಂದ ಕೂಡಿರುವಂತಹ ನಮ್ಮ ದೇಶ ಸಮನ್ವಯತೆಯಿಂದ ಕೂಡಿದೆ. ಆ ಸಮಾನತೆಯಿಂದ ನಾವು ಭಾರತದಲ್ಲಿ. ಇನ್ನು ಭಾಷಾ ಐಕ್ಯತೆ ಹೇಳಿದೆ ನಾನು, ನಮ್ಮ ದೇಶದಲ್ಲಿ 1652 ಭಾಷೆಯನ್ನು ಮಾತನಾಡುವುದಿಲ್ಲ. ಯಾರ್ಯಾರಿಗೆ ಅನುಕೂಲ ಇದೆ ಅವರವ್ರ ಭಾಷೆ ಮಾತಾಡಬಹುದು. ವಾಕ್ ಸ್ವಾತಂತ್ರ್ಯ ಕೊಟ್ಟಿದೆ ನಮ್ಮ ದೇಶ. ಮೂಲಭೂತ ಹಕ್ಕುಗಳಲ್ಲಿ ವಾಕ್ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಆ ವಾಕ್ ಸ್ವಾತಂತ್ರ್ಯ ಪ್ರಕಾರ ಅವರು ಯಾವುದೇ ಭಾಷೆಯನ್ನ ಮಾತನಾಡಬಹುದು. ಸಂಸ್ಕೃತ ಮಾತಾಡು, ಹಿಂದಿ ಮಾತಾಡು, ಉರ್ದು ಮಾತಾಡು, ಇದೇನಿಲ್ಲ. ನಮ್ಮ ದೇಶದಲ್ಲಿ ಹಿಂದಿನೇ ಮಾತಾಡ್ಬೇಕಂತ ಕಡ್ಡಾಯ ಇಲ್ಲ, ಹೌದಾ. ಆಯಾ ಪ್ರಾಂತದವರು ಕನ್ನಡ ಮಾತಾಡ್ತಾರೆ. ಹೀಗೆ ಅವರವರ ಮನಸಾರೆ ಇರುವಂತಹ ಭಾಷೆಗಳನ್ನು ಅವರು ಮಾತನಾಡಬಹುದು. ಆದರೂ ಸಹಿತ ಯಾವ್ಯಾವ ಭಾಷೆ ಮಾತನಾಡಿದರೂ ಸಹಿತ ವಿವಿಧ ವಿಷಯಗಳಲ್ಲಿ ನಾವೇನ್ ಮಾಡಿದೀವಿ, ಐಕ್ಯತೆಯನ್ನ ನಾವು ಕಾಣ್ತೀವಿ. ಇನ್ನು ಸಾಂಸ್ಕೃತಿಕ ಐಕ್ಯತೆ ಅಂದ್ರೆ ಏನು? ವಿವಿಧ ಜನಾಂಗ ಇದೆ, ಧರ್ಮಗಳಿದಾವೆ, ಅವು ತಮ್ಮದೇ ಆದ ಸಂಪ್ರದಾಯಗಳನ್ನ ನಾವು ಮಾಡ್ತಾವೆ, ಸಂಪ್ರದಾಯಗಳನ್ನ ನಡೆಸ್ಕೊಂಡು ಹೋಗ್ತವೆ. ವಿವಿಧ ಆಹಾರ ಪದ್ಧತಿಗಳಿದಾವೆ, ಜೀವನ ಶೈಲಿ ಇದೆ, ಸಾಂಸ್ಕೃತಿಕ ವೈವಿಧ್ಯತೆ ಇದೆ. ಇದ್ದರೂ ಸಹಿತ ನಾವೆಲ್ಲ ಒಂದೇ ಮನೋಭಾವವನ್ನ ಹೊಂದಿದ್ದೀವಿ. ಅಂದರೆ ವಿವಿಧತೆಯಲ್ಲಿ ಐಕ್ಯತೆ ಮೂಡಿಸುವ ಅಂಶಗಳು ಯಾವುವು ಅಂದ್ರೆ ಭೌಗೋಳಿಕ ಐಕ್ಯತೆ, ರಾಜಕೀಯ ಐಕ್ಯತೆ, ಧಾರ್ಮಿಕ ಐಕ್ಯತೆ, ಭಾಷಾ ಐಕ್ಯತೆ, ಸಾಂಸ್ಕೃತಿಕ ಐಕ್ಯತೆ. ಇವು ಏನಪ್ಪಾ ಅಂತಂದ್ರೆ ವಿವಿಧತೆಯಲ್ಲಿ ಏಕತೆಯನ್ನು ಮೂಡಿಸುವ ಅಂಶಗಳು. ಇನ್ನೊಂದು ಬಿಟ್ಟು ನಾವು ಪರಸ್ಪರ ಅನನ್ಯತೆ, ಅದು ನೆಕ್ಸ್ಟ್ ಮುಂದೆ ಇದು ಮಾಡೋಣ. ನೆಕ್ಸ್ಟ್ ಈಗ ವಿವಿಧತೆ ಐಕ್ಯತೆನ ನಾವು ಕಾಣ್ತೀವಿ ಅಂತೇಳಿ ಅಧ್ಯಯನವನ್ನ ಮಾಡಿದ್ವಿ. ಹಾಗಾದ್ರೆ ರಾಷ್ಟ್ರೀಯ ಐಕ್ಯತೆಯನ್ನ ವೃದ್ಧಿಸುವ ಅಂಶಗಳು ಯಾವುವು? ಇವೆಲ್ಲ ಸರಿ. ವೃದ್ಧಿಸುವ ಅಂಶಗಳು ಅಂತಂದ್ರೆ ಪ್ರಚೋದನೆ ನೀಡುವ ಅಂಶಗಳು. ರಾಷ್ಟ್ರೀಯ ಐಕ್ಯತೆಯನ್ನ ರಾಷ್ಟ್ರೀಯ ಭಾವೈಕ್ಯತೆಯನ್ನ ವೃದ್ಧಿಸುವ ಅಂಶಗಳು. ವೃದ್ಧಿಸುವ ಪ್ರಚೋದಿಸುವ
ನೀಡುವ ಅಂಶಗಳು. ರಾಷ್ಟ್ರೀಯ ಭಾವೈಕ್ಯತೆಯನ್ನ ವೃದ್ಧಿಸುವ ಅಂಶಗಳು. ರಾಷ್ಟ್ರೀಯ ಮನೋಭಾವವನ್ನು ಅಥವಾ ಭಾವೈಕ್ಯತೆಯನ್ನ ಯಾವ ನಮ್ಮಲ್ಲಿ ಬೆಳೆಸ್ತವೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕಾಗಿದೆ. ಅಂದ್ರೆ ಒಂದೇದು ಏನಿದೆ ಅಂತಂದ್ರೆ ಜಾತ್ಯತೀತತೆ. ಒಂದು ಜಾತ್ಯತೀತತೆ. ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲೇ ಏನ್ ಮಾಡಿದ್ರೆ ಅಂದ್ರೆ ಜಾತ್ಯತೀತತೆ ಎಂಬ ಮನೋಭಾವವನ್ನ ಹೇಳ್ತಾರೆ. ಅಂದ್ರೆ ಏನು? ವಿವಿಧ ಜಾತಿಗಳಿದ್ದರೂ ಸಹಿತ ಜಾತ್ಯತೀತ ಮನೋಭಾವನ ಹೊಂದುವುದು. ಆ ಜಾತಿ ಯಾವುದೇ ಜಾತಿಯನ್ನ ಪ್ರಚಾರ ಮಾಡಿ ಪ್ರತಿಯೊಬ್ಬ ವ್ಯಕ್ತಿಗೆ ಏನಾದ್ರು ಅಂತಂದ್ರೆ ನೀನು ಯಾವುದೇ ಒಂದು ಜಾತಿಯನ್ನ, ಯಾವುದೇ ಜಾತಿಯಲ್ಲಿ ಇರಬಹುದು, ಯಾವುದೇ ಜಾತಿಯ ವಿಚಾರಗಳನ್ನ ನೀನು ಬೆಂಬಲಿಸು, ಮತ್ತೊಂದು ಜಾತಿಯ ವಿಚಾರಗಳನ್ನ ಗೌರವಿಸು, ಮತ್ತೊಂದು ಧರ್ಮದ ತತ್ವಗಳನ್ನ ಗೌರವಿಸು. ಅದರ ಜೊತೆಗೆ ಹೊಂದಾಣಿಕೆಯಿಂದ ಇರುವಂತಹ ಮನೋಭಾವ ನಮ್ಮಲ್ಲಿದೆ. ಅದನ್ನ ನಮ್ಮ ಸಂವಿಧಾನದಲ್ಲೇ ನೀಡಲಾಗಿದೆ, ಜಾತ್ಯತೀತ ಮನೋಭಾವ. ಇನ್ನು ಎರಡನೇದು ಪ್ರಜಾಪ್ರಭುತ್ವ. ನಮ್ಮ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರ. ನೋಡಿ, ನಮ್ಮ ದೇಶದ ಎಲ್ಲ ಭಾಗಗಳಲ್ಲಿ ಪ್ರಜಾಪ್ರಭುತ್ವ ಜಾರಿಯಲ್ಲಿದೆ. ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಏನಿದೆ? ಮೂಲಭೂತ ಹಕ್ಕುಗಳಿವೆ, ರಾಜ್ಯ ನಿರ್ದೇಶಕ ತತ್ವಗಳನ್ನು ನೀಡಿದೆ ಸಂವಿಧಾನ. ಮೂಲಭೂತ ಹಕ್ಕುಗಳು ಇವಾಗ ಹೇಳಿದೆ ನಾನು. ನಿರ್ದೇಶಕ ತತ್ವಗಳೇನು? ರಾಜ್ಯಕ್ಕೆ ನಿರ್ದೇಶನ ಮಾಡಿದೆ. ಏನಂದ್ರೆ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯನ್ನು ಒಂದೇ ರೀತಿಯಾಗಿ ನೋಡಬೇಕು, ಪೌರನನ್ನ ಒಂದೇ ರೀತಿಯಾಗಿ ನೋಡಬೇಕು ಅಂತೇಳಿ ರಾಜ್ಯ ನಿರ್ದೇಶಕ ತತ್ವದಲ್ಲಿ ಏನು? ಪ್ರತಿಯೊಬ್ಬ ವ್ಯಕ್ತಿಯನ್ನ ಒಂದೇ ರೀತಿಯ ಪೌರ, ಅವನು ಒಂದೇ ರೀತಿ ಆಮ ಬೇರೆ ಇವ ಬೇರೆ ಇರಬಾರ್ದು. ಆಸಾಂನಲ್ಲಿರೋರು ಬೇರೆ, ಜಮ್ಮು ಕಾಶ್ಮೀರದಲ್ಲಿರೋರು ಬೇರೆ, ಹೌದಾ, ಕರ್ನಾಟಕದಲ್ಲಿರೋರು ಬೇರೆ, ಹೀಗೆ ನೋಡೋದು ಬೇಡ. ರಾಜ್ಯ ನಿರ್ದೇಶಕ ತತ್ವಗಳನ್ನು ನೀಡಿದೆ ಸಂವಿಧಾನದ 4ನೇ ಭಾಗದಲ್ಲಿ. ಅಲ್ಲಿ ಏನಾಗಿದೆ ಅಂತಂದ್ರೆ ರಾಜ್ಯಕ್ಕೆ ನಿರ್ದೇಶನ ಕೊಟ್ಟಿದೆ. ಇನ್ನು ಸಂವಿಧಾನ, ನೀನು ವ್ಯಕ್ತಿಗಳನ್ನು ಈ ರೀತಿ ನೋಡಬೇಕಂದ್ರೆ ಸರ್ಕಾರಗಳು ಆಡಳಿತವನ್ನ ಹೀಗೆ ನೋಡಿಕೊಂಡು ಹೋಗಬೇಕು. ಅವುಗಳನ್ನ ರಾಜ್ಯ ನಿರ್ದೇಶಕ ತತ್ವಗಳನ್ನು ಕರಿತೀವಿ. ಅದರಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯನ್ನ ಉತ್ತಮವಾಗಿ ಅವನನ್ನು ನಡೆಸಿಕೊಂಡು ಹೋಗಬೇಕು, ಅವನಿಗೆ ಒಳ್ಳೆಯ ಸಂಸ್ಕೃತಿ, ಶಿಕ್ಷಣ ಎಲ್ಲ ಕೊಡಬೇಕು ಎಂಬ ವಿಚಾರವನ್ನ ಅದರಲ್ಲಿ ನಮೂದಿಸಲಾಗಿದೆ. ಇದರಿಂದ ಏನಾಗಿದೆಪ್ಪ ಅಂತಂದ್ರೆ ಇದು ನಮ್ಮಲ್ಲಿ ವೃದ್ಧಿಸುತ್ತದೆ. ಇನ್ನು ಮೂರನೇದೇನಪ್ಪ ಅಂತಂದ್ರೆ ರಾಷ್ಟ್ರೀಯ ಹಬ್ಬಗಳು. ರಾಷ್ಟ್ರೀಯ ಹಬ್ಬಗಳು ಯಾವ್ಯಾವ ಹೇಳಿ? ರಾಷ್ಟ್ರೀಯ ಹಬ್ಬಗಳು, ಒಂದು ಸ್ವಾತಂತ್ರ್ಯ ದಿನವನ್ನ ಆಚರಿಸ್ತೀವಿ. ಯಾವಾಗ? ಆಗಸ್ಟ್ 15. ಪ್ರತಿ ವರ್ಷ ಆಗಸ್ಟ್ 15. ಯಾಕೆಂದ್ರೆ 1947 ನಮಗೆ ಸ್ವಾತಂತ್ರ್ಯ ಸಿಗ್ತು ಅಲ್ವಾ? ಸರಿ, ಆಗಸ್ಟ್ 15 ಸ್ವಾತಂತ್ರ್ಯ ದಿನವನ್ನ, ಜನವರಿ 26 ಪ್ರಜಾರಾಜ್ಯೋತ್ಸವವನ್ನ, ಗಾಂಧಿ ಜಯಂತಿಯನ್ನು, ಇವುಗಳನ್ನ ಇಡೀ ದೇಶದ ವ್ಯಾಪಿ ಆಚರಣೆ ಮಾಡ್ತೀವಿ. ಪ್ರತಿಯೊಂದು ಇಲಾಖೆಗಳಲ್ಲಿ, ಪ್ರತಿಯೊಂದು ಕಚೇರಿಗಳಲ್ಲಿ, ಪ್ರತಿಯೊಂದು ಶಾಲೆಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಈ ಹಬ್ಬಗಳನ್ನ ಕಡ್ಡಾಯವಾಗಿ ಆಚರಣೆ ಮಾಡೋದ್ರಿಂದ ಅಲ್ಲಿ ಕಲಿತಿರುವ ಎಲ್ಲ ವಿದ್ಯಾರ್ಥಿಗಳಲ್ಲಿ ದೇಶಾಭಿಮಾನ ಅಥವಾ ನಾವೆಲ್ಲ ಒಂದು ಎಂಬ ಮನೋಭಾವನ ಮೂಡಿಸ್ತೇವೆ. ಯಾವ್ಯಾವುದೇ ಜಾತಿಗಳಲ್ಲಿ, ಈಗ ಮುಸ್ಲಿಂ ಇದಿರಲಿ, ಅವರು ಸಹಿತ ಏನ್ ಮಾಡ್ತಾರೆ ಅಂತಂದ್ರೆ ರಾಷ್ಟ್ರೀಯ ಹಬ್ಬಗಳನ್ನ ಆಚರಣೆ ಮಾಡ್ತಾರೆ. ಹೀಗೆ ರಾಷ್ಟ್ರೀಯ ಹಬ್ಬಗಳು ನಮ್ಮಲ್ಲಿ ರಾಷ್ಟ್ರೀಯ ಐಕ್ಯತೆಯನ್ನು ವೃದ್ಧಿಸುವ ಹಬ್ಬಗಳು. ಇನ್ನು ನಮ್ಮ ಲಾಂಛನಗಳು, ನಮ್ಮ ರಾಷ್ಟ್ರೀಯ ಲಾಂಛನಗಳು ಅಂದ್ರೆ ರಾಷ್ಟ್ರ ಲಾಂಛನ ಯಾವುದು? ರಾಷ್ಟ್ರ ಲಾಂಛನ 4 ಮುಖದ ಸಿಂಹ. ಎಲ್ಲಿಂದ? ಸಾರನಾಥದಿಂದ ತೆಗೆದುಕೊಳ್ಳಲಾಗಿದೆ. ಅಶೋಕ ಮಹಾರಾಜರ ಮಾಡಿದ್ದ 4 ಮುಖದ ಸಿಂಹವನ್ನು ನಾವೇನ್ ಮಾಡಿದೀವಿ ನಮ್ಮ ದೇಶದ ರಾಷ್ಟ್ರ ಲಾಂಛನ. ನಮ್ಮ ರಾಷ್ಟ್ರದಲ್ಲಿ ಯಾವುದೇ ಮೂಲೆಯಲ್ಲಿ ಇರಲಿ, ಜಮ್ಮು ಕಾಶ್ಮೀರ ಇರಲಿ, ಕರ್ನಾಟಕದಲ್ಲಿರಲಿ, ಯಾರೇ ಇರಲಿ, ನಮ್ಮ ದೇಶದ ರಾಷ್ಟ್ರ ಲಾಂಛನವಾಗಿ ಅದನ್ನೇ ಸ್ವೀಕರಿಸಿದ್ದೀವಿ. ಇನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಹುಲಿಯನ್ನು ಸ್ವೀಕರಿಸಿದ್ದೀವಿ. ಅಂದ್ರೆ ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ. ನೆಕ್ಸ್ಟ್ ರಾಷ್ಟ್ರೀಯ ಹೂವು ಕಮಲ, ರಾಷ್ಟ್ರೀಯ ಪಕ್ಷಿ ನವಿಲು. ಇವುಗಳನ್ನ ದೇಶದ ಯಾವುದೇ ಒಬ್ಬ ವ್ಯಕ್ತಿ ಇವನ್ನೇ ಹೇಳೋದ್ರಿಂದ ಅಥವಾ ಇವುಗಳನ್ನೇ ಸ್ವೀಕಾರ ಮಾಡ್ಕೊಂಡಿದ್ದೇವೆ ಅಂದ್ರೆ ಸರ್ಕಾರ ಆಯ್ಕೆ ಮಾಡುದು. ಹಾಗಾಗಿ ಈ ರಾಷ್ಟ್ರೀಯ ಲಾಂಛನಗಳು ಸಹಿತ ನಮ್ಮಲ್ಲಿ ಒಗ್ಗೂಡಿಸುತ್ತವೆ. ಅಥವಾ ಈಗ ಜಮ್ಮು ಕಾಶ್ಮೀರದಲ್ಲಿರೋ ರಾಷ್ಟ್ರೀಯ ಲಾಂಛನ 4 ಮುಖದ ಸಿಂಹ, ರಾಷ್ಟ್ರೀಯ ಪ್ರಾಣಿ ಹುಲಿ, ಇವನು ಅಂತ ಹೇಳ್ತಾರೆ, ಇಲ್ಲಿ ವಿದ್ಯಾರ್ಥಿ ಅಂತ ಕಲಿತಾರೆ. ಹಾಗಾಗಿ ರಾಷ್ಟ್ರೀಯ ಮನೋಭಾವ ನಮ್ಮಲ್ಲಿ ಮೂಡ್ತೈತೆ. ಇನ್ನೊಂದು ಪರಸ್ಪರ ಅನೋನ್ಯತೆ. ಪರಸ್ಪರ ಅನ್ಯೋನ್ಯತೆ ಅಂದ್ರೆ ಉದಾಹರಣೆಗೆ ಚಾಪಡಿ ಇಲ್ಲ,
ಚಾ ಪುಡಿ ನೀವೇ ಬೆಳ್ಕೊಡಕ್ಕಾಗತ್ತಾ? ಇಲ್ಲಲ್ಲ. ಎಲ್ಲಿಂದ ತರಿಸ್ತೀರಿ? ಆಸಾಂನಲ್ಲಿ ಬೆಳೆಯುತ್ತಿರೋ ಚಾ ಪುಡಿಯನ್ನು ನಾವು ಇಲ್ಲಿ ಬಳಸ್ತೇವೆ. ಅಂದ್ರೆ ಗುಜರಾತ್ ಅಲ್ಲಿ ಹತ್ತಿ ಬೆಳೆದ್ರೆ ಆ ಹತ್ತಿ ಬಟ್ಟೆ ಕಾರ್ಖಾನೆಗೆ ಅಥವಾ ಹತ್ತಿ ಬಟ್ಟೆಗೆ ನಾವನ್ನ ಬಳಸ್ತೇವೆ. ಹೀಗೆ ನಾವೆಲ್ಲರೂ ಸ್ವಾಭಿಮಾನಿಗಳಲ್ಲ. ಬೇರೆ ಬೇರೆ ಕಡೆ ಈಗ ಗೋಧಿ ಬೇರೆ ಕಡೆ ಬೆಳೆದಂತ ನಾವು ಗೋಧಿ ಬಳಸ್ತೇವೆ. ಹೀಗೆ ನಮ್ಮಲ್ಲಿ ಬೆಳೆದಂತ ಭತ್ತವನ್ನ ಜೋಳವನ್ನ ಬೇರೆ ಕಡೆ ಬಳಸ್ತಾರೆ. ಹೀಗೆ ನಮ್ಮ ದೇಶದಲ್ಲಿ ಏನಾಗಿದೆ ಅಂತಂದ್ರೆ ಈ ಪರಸ್ಪರ ಅನ್ಯೋನ್ಯತೆ, ಒಬ್ರಿಗೊಬ್ರಿಗೆ ಬಿಟ್ಟಿಲ್ಲ, ನಾವು ಒಬ್ರಿಗೊಬ್ರಿಗೆ ಹೊಂದ್ಕೊಂಡೇ ಬದುಕಬೇಕು. ನಾವು ಹೊಂದ್ಕೊಂಡಾಗಿದ್ರೆ ಆಗಲ್ಲ. ಪರಸ್ಪರ ಹೊಂದಾಣಿಕೆ ಇಲ್ಲಂದ್ರೆ ಆಗಲ್ಲ. ಯಾಕಂತಂದ್ರೆ ಎಲ್ಲವೂ ನಮ್ಮಲ್ಲೇ ಸಿಗಲ್ಲ. ಉದಾಹರಣೆಗೆ ಕರ್ನಾಟಕದವರು ಬೇರೆ ವಸ್ತು ಬಳಸಲ್ಲ ಅಂತ ಬೇರೆ ರಾಜ್ಯದ ವಸ್ತುಗಳನ್ನ ನಾವು ಬಳಸಲ್ಲ ಅಂತ ತೀರ್ಮಾನ ತಗೊಂಡ್ವಿ ಅಂತಂದ್ರೆ ನಮ್ಮಲ್ಲಿ ಎಲ್ಲವೂ ಸಿಗಲ್ಲ, ಎಲ್ಲವೂ ಬೆಳೆಯಕ್ಕಾಗಲ್ಲ. ಹೌದಾ? ಹಾಗಾಗಿ ಬೇರೆಯವರೆಲ್ಲರ ಜೊತೆಗೆ ನಾವು ಹೊಂದಾಣಿಕೆ ಮಾಡ್ಕೊಳ್ಳೇಬೇಕು. ಇದನ್ನ ನಾವು ಏನಂತೀವಿ? ಪರಸ್ಪರ ಅನ್ಯೋನ್ಯತೆ. ಇವೆಲ್ಲವೂ ಏನಾಗಿದಾವ ಮಕ್ಕಳೇ? ನಮ್ಮ ರಾಷ್ಟ್ರೀಯ ಭಾವೈಕ್ಯತೆ, ನಾವೆಲ್ಲ ಒಂದು ಎಂಬ ಭಾವನೆ, ನಮ್ಮ ದೇಶ ಮನೋಭಾವನೆ ಬೆಳೆಸ್ತವೆ. ಯಾವ್ಯಾವು? ಜಾತ್ಯತೀತ ಮನೋಭಾವ, ಪ್ರಜಾಪ್ರಭುತ್ವ, ರಾಷ್ಟ್ರೀಯ ಹಬ್ಬಗಳು, ರಾಷ್ಟ್ರೀಯ ಲಾಂಛನಗಳು, ಪರಸ್ಪರ ಅನನ್ಯತೆ, ಇವೆಲ್ಲವೂ ಏನಾಗಿದಾವ ಅಂತ ನಮ್ಮಲ್ಲಿ ರಾಷ್ಟ್ರೀಯ ಮನೋಭಾವನ ಬೆಳೆಸ್ತವೆ. ಆದರೂ ಸಹಿತ ನಮ್ಮ ದೇಶದಲ್ಲಿ ಈ ನಮ್ಮ ಭಾವೈಕ್ಯತೆಗೆ ಅಡಚಣೆಗಳು ಬಹಳ ಬರ್ತಾವೆ. ಅದಕ್ಕೆ ಭಾವೈಕ್ಯತೆಗೆ ಅಡಚಣೆಗಳು ಬಹಳ ಬರ್ತಾವೆ. ಏನಿರುವುದಂದ್ರೆ ಅಡಚಣೆಗಳು, ನಾವೆಲ್ಲ ಒಂದು ಎಂಬ ಮನೋಭಾವ ಇದ್ದಾಗ ಮಾತ್ರ ರಾಷ್ಟ್ರ ಶಕ್ತಿಯುತವಾಗಿ ಬೆಳಲಿಕ್ಕೆ ಸಾಧ್ಯ ಅಂದ್ರೆ ಆದ್ರೆ ನಮ್ಮ ದೇಶ ಹಿಂದುಳಿತಾ ಇದೆ. ಇದಕ್ಕೆ ಏನ್ ಕಾರಣ ಅಂತಂದ್ರೆ ನಮ್ಮ ಅಡೆತಡೆಗಳು. ಇದಕ್ಕೆ ರಾಷ್ಟ್ರೀಯ ಐಕ್ಯತೆ ಅಥವಾ ಭಾವೈಕ್ಯತೆಗೆ ತೊಡಕುಗಳು ಏನಾಗಿದೆ? ರಾಷ್ಟ್ರೀಯ ಐಕ್ಯತೆಗೆ ತೊಡಕುಗಳು ಯಾವುವು ಅಂತಂದ್ರೆ ಒಂದನೇದು ಕೋಮುವಾದ. ಏನು ಕೋಮುವಾದ ಅಂತಂದ್ರೆ ಯಾವುದೇ ಒಂದು ಜಾತಿ ಅಥವಾ ಧರ್ಮದ ಜನಾಂಗ ಏನಿದೆಯಲ್ಲ ತಾವೇ ಶ್ರೇಷ್ಠರು, ಅನ್ಯ ಜಾತಿಯನ್ನು ಸಹಿಸದಿರುವುದು. ಇದು ಏನಪ್ಪಾ ಅಂತಂದ್ರೆ ಕೋಮುವಾದ ಅಂತ. ಈಗ ಹಿಂದೂ ಜನಾಂಗ ನಾವೇ ಶ್ರೇಷ್ಠರಪ್ಪ, ಬೇರೆ ಜಾತಿಯವರಂದ್ರೆ ಮುಸ್ಲಿಂ ಧರ್ಮವನ್ನ ಅಥವಾ ಕ್ರೈಸ್ತ ಧರ್ಮವನ್ನ ಅಥವಾ ಬೌದ್ಧ ಧರ್ಮವನ್ನ ಸಹಿಸದ ಮನೋಭಾವವನ್ನು ನಾವೇನಿದ್ದೇವೆ ಕೋಮುವಾದ ಅಂತ ಕರಿತೀವಿ. ಕೋಮುವಾದ ಇದು ಎಷ್ಟು ಪರಿಣಾಮ ಬೀರಿದೆ ಅಂತಂದ್ರ ಹಿಂದೂ ಮುಸ್ಲಿಂ ಜಗಳಗಳಿಂದ ಏನಾಗಿದೆ, ನಮ್ಮ ದೇಶದಲ್ಲಿ ಐಕ್ಯತೆ ಮೂಡಿಸೋದು ಭಾರಿ ಕಷ್ಟ ಆಗಿದೆ. ಹೀಗೆ ಈ ಕೋಮುವಾದವು ಸಹಿತ ರಾಷ್ಟ್ರೀಯ ಐಕ್ಯತೆಗೆ ತೊಡಕಾಗಿದೆ. ಇನ್ನು ಎರಡನೇದು ಹೇಳಬೇಕು ಅಂತಂದ್ರೆ ಅಂಧ ಪ್ರಾದೇಶಿಕ ಭಾಷಾಭಿಮಾನ. ಅಂಧ ಪ್ರಾದೇಶಿಕ ಭಾಷಾಭಿಮಾನ ನೋಡಿ, ಭಾಷೆಗಳೇನಾಗಿದೆ ಅಂದ್ರೆ ನಾವೆಲ್ಲ ಕನ್ನಡ ಮಾತನಾಡುವವರು ಅಥವಾ ತಮಿಳು ಮಾತನಾಡುವವರು ನಾವಷ್ಟೇ ಶ್ರೇಷ್ಠರು, ನಮ್ದು ಪ್ರತ್ಯೇಕ ಆಗ್ಬೇಕು, ಈ ಮನೋಭಾವ ಬಹಳ ಜನರಲ್ಲಿ ಬೇರೆಯವರಿದೆ. ಇದು ಏನಾಗಿದೆಯಪ್ಪ ಅಂದ್ರೆ ನಮ್ಮ ಐಕ್ಯತೆಗೆ ಧಕ್ಕೆ ಮಾಡ್ತಾರೆ. ಭಾಷೆಗಳು ಹಲವಾರು ನಮ್ಮಲ್ಲಿ ಅಧಿಕೃತವಾಗಿ ಸಂವಿಧಾನ ಘೋಷಿಸಿದ್ದು ಅಂಗೀಕಾರವಾಗಿದೆ 1652 ಭಾಷೆಗಳಿಂದ ನಾನು ಹೋಗ್ಲಿ. ಒಂದೊಂದು ರಾಜ್ಯಗಳು ಭಾಷೆಯಲ್ಲಿ ಮಾತನಾಡುವ ಭಾಷೆಗಳು ಏನಾಗಿರಪ್ಪ ಅಂದ್ರೆ ನಾವು ನಮ್ಮ ಭಾಷೆ ಮಾತನಾಡೋರು ನಾವೇ ಗ್ರೇಟ್, ನಾವೇ ಹೆಚ್ಚು ಅನ್ಕೊಂತ ಹೋಗ್ತದೆ. ಇಲ್ಲಿ ಏನಾಗುತ್ತದೆ ಅಂತಂದ್ರೆ ಐಕ್ಯತೆಗೆ ಮಾರಕವಾಗುತ್ತದೆ. ಇನ್ನು ಮೂರನೇದು ಏನಾಗಿದೆಪ್ಪ ಅಂದ್ರೆ ಜಾತಿ ಮನೋಭಾವ. ನೋಡಿ, ಜಾತ್ಯತೀತ ಒಂದು ಪದವನ್ನ ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಸೇರಿಸಿದಾಗ ಅಂತ ಹೇಳಿದೆವು. ನಮ್ಮ ದೇಶ ವಿವಿಧ ಜಾತಿಗಳಿಂದ ಕೂಡಿದ್ದರೂ ಸಹಿತ ನಮ್ಮಲ್ಲಿ ಜಾತ್ಯತೀತ ಮನೋಭಾವ ಇರಬೇಕು ಅಂತ ಹೇಳಿದ್ವಿ. ಅನ್ಯ ಜಾತಿಯನ್ನ ಸಹಿಸ್ಕೋಬೇಕು, ಯಾವುದೇ ಒಂದು ಜಾತಿಯನ್ನ ತಿರಸ್ಕರಿಸೋದಾಗಲಿ ಹೀಯಾಳಿಸೋದಾಗಲಿ ಮಾಡಬಾರದು. ಕಾನೂನಿನ ಪ್ರಕಾರದ್ದು ಅಪರಾಧ, ಕಾನೂನು ಶಿಕ್ಷೆ. ಆದರೂ ಸಹಿತ ನಮ್ಮಲ್ಲಿ ಏನಾಗಿದೆ ನೋಡಿ, ಇಲೆಕ್ಷನ್ ಆಗ್ಬೇಕಾದ್ರೆ ಯಾವುದೇ ಒಬ್ಬ ಜಾತಿಯನ್ನು ಇಟ್ಕೊಂಡಂದ್ರೆ ಅವನು ಎಂತಹ ಕ್ರೂರಿರಲಿ, ಅವನು ಎಂತ ಅಪರಾಧಿಯಾಗಿರಲಿ, ಅವನು ಎಂತ ವಚನತ್ವ ಇಲ್ಲದ ಅಥವಾ ಆ ಮನೋಭಾವ ಇಲ್ಲದೆ ರಾಜಕೀಯ ನಡೆಸುತ್ತಿರುವ ಮನೋಭಾವ ಇಲ್ಲದ ವ್ಯಕ್ತಿ ಏನಾಗ್ತಾನೆ, ಒಂದೇ ಜಾತಿಯಲ್ಲಿ ಎಲ್ಲರೂ ಗೊತ್ತಾಗಿರ್ತಾರೆ. ಈ ಜಾತೀಯತೆ ನಮ್ಮಲ್ಲಿ ಎಷ್ಟು ಬೇರೂರಿದೆ ಅಂತಂದ್ರೆ ದೇವರನ್ನಾದ್ರೂ ನಾವು ಮರಿಬಹುದು ಅಥವಾ ದೇವರನ್ನ ತಿರಸ್ಕರಿಸಬಹುದು, ನಮ್ಮ ಜಾತಿ ಮನೋಭಾವ ನಮಗೆ ತಿರಸ್ಕರಿಸಕ್ಕೆ ಸಾಧ್ಯ ಇಲ್ಲ ಅಂತ ಮನೋಭಾವ ನಮ್ಮಲ್ಲಿ ಬೇರೂರಿಬಿಟ್ಟಿದೆ.
ಇದು ಹೋಗ್ಲಿಲ್ಲ ಅಂತಂದ್ರೆ ಐಕ್ಯತೆ ಮೂಡಲಿಕ್ಕೆ ಸಾಧ್ಯ ಇಲ್ಲ. ಮೊದಲು ನಾವೆಲ್ಲ ಭಾರತೀಯರು, ನಮ್ಮ ಜಾತಿ ಬಗ್ಗೆ ಅಭಿಮಾನ ಇರಬೇಕು. ಆದರೆ ಅನ್ಯ ಜಾತಿಗಳನ್ನು ತಿರಸ್ಕರಿಸುವ, ಅನ್ಯ ಜಾತಿಗಳನ್ನ ನಾವೇನ್ ಮಾಡಬಾರ್ದು, ತಿರಸ್ಕರಿಸಬಾರ್ದು, ಅಗೌರವ ಮಾಡಬಾರ್ದು. ಅನ್ಯ ಜಾತಿಗಳಿಗೂ ನಾವು ಗೌರವವನ್ನು ಸಲ್ಲಿಸಬೇಕು. ಅಂದಾಗ ಮಾತ್ರ ಐಕ್ಯತೆ ಮೂಡಲಿಕ್ಕೆ ಸಾಧ್ಯ. ಮಕ್ಕಳೇ, ಈ ಜಾತಿ ಮನೋಭಾವ ಸಹಿತ ಐಕ್ಯತೆಗೆ ಮಾರಕವಾಗಿದೆ. ಇನ್ನ ಪ್ರಾಂತೀಯ ಮನೋಭಾವ. ಇನ್ನು ಪ್ರಾಂತೀಯ ಮನೋಭಾವ, ಪ್ರಾಂತೀಯ ಏನು ಪ್ರಾಂತೀಯ ಮನೋಭಾವ? ಪ್ರಾಂತೀಯ ಅಂದ್ರೆ ರಾಜ್ಯ, ಒಂದು ಪ್ರದೇಶ. ವಾಸವಾಗಿರೋ ಪ್ರತೀಕ ನಾವು ಕರ್ನಾಟಕದವರು, ಕರ್ನಾಟಕವೇ ಶ್ರೇಷ್ಠ, ಬೇರೆ ರಾಜ್ಯವನ್ನು ಇದು ಮಾಡಂಗಿಲ್ಲ ನಾವು. ಹೀಗೆ ವಾಸವಾಗಿರುವ ಪ್ರದೇಶದ ಬಗ್ಗೆ ಅತಿಯಾದ ಮನೋಭಾವ ಇದ್ದು ಅನ್ಯ ಪ್ರದೇಶದ ಬಗ್ಗೆ ಸಹಿಸದಿರುವುದು, ಇದನ್ನು ನಾವು ಹೇಳ್ತೀವಿ ಪ್ರಾಂತೀಯ ಮನೋಭಾವ ಅಂತ ಹೇಳ್ತೀವಿ. ಹೀಗೆ ಕೆಲವು ಪ್ರದೇಶದವರು ನಾವು ಸಪರೇಟ್ ಆಗ್ತೀವಿ, ನಮ್ಮ ಕರ್ನಾಟಕ ಕನ್ನಡ ಮಾತನಾಡುವವರು ಸಪರೇಟ್ ರಾಜ್ಯ ಕೊಡಿರ್ಕೊಂತ ನಿಂತ್ರೆ, ಅದೇ ರೀತಿ ತಮಿಳು ಮಾತನಾಡುವ ಪ್ರತ್ಯೇಕ ರಾಜ್ಯ ಕೊಡಿರ್ಕೊಂತ ನಿಂತ್ರೆ, ಇದು ಬಹಳ ಆಗಿದೆ. ಅದಕ್ಕೆ ಪ್ರಾಂತೀಯ ಮನೋಭಾವವು ಸಹಿತ ಏನಾಗಿದೆ ಅಂತಂದ್ರೆ ರಾಷ್ಟ್ರೀಯ ಐಕ್ಯತೆಗೆ ಮಾರಕ. ಸರ್ ಅದೇನು ಮಾರಕ ಆಗತ್ರಿ ಅಂತಂದ್ರೆ, ಇಲ್ಲಿ ಪ್ರಾಂತೀಯ ಮನೋಭಾವದಲ್ಲಿ ಎಷ್ಟು ಜಗಳಗಳು ಏರ್ಪಡ್ತವೆ, ಅದರಿಂದ ಆಸ್ತಿ ಪಾಸ್ತಿ ನಾಶ ಆಗ್ತದೆ, ಒಕ್ಕಟ್ಟು ಮನೋಭಾವ ಹೋಗುತ್ತೆ, ಐಕ್ಯತಾ ಮನೋಭಾವ ನಾಶವಾಗುತ್ತೆ. ಇದು ಒಂದು. ಇನ್ನ ಪ್ರಮುಖವಾಗಿ ಗಡಿ ಸಮಸ್ಯೆ, ಜಲ ಸಮಸ್ಯೆ, ಭಾಷಾ ವಿವಾದ, ಏನು ಅಂತರ್ರಾಜ್ಯಗಳಲ್ಲಿ ಅಂತರ್ರಾಜ್ಯ ಗಡಿ ಜಲ ಭಾಷಾ ಸಮಸ್ಯೆ. ನೋಡಿ, ಈಗ ನಮ್ಮ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ನಡುವೆ ಗಡಿ ವಿವಾದ, ಗೋವಾ ಮತ್ತು ಕರ್ನಾಟಕ, ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ಜಲ ವಿವಾದ ಏನಿದೆ. ಏನು ಕಾವೇರಿ ನೀರಿನ ಹಂಚಿಕೆ ಬಗ್ಗೆ ಎರಡೂ ರಾಜ್ಯಗಳಲ್ಲಿ ಏನಾಗಿದೆ ಸಮಸ್ಯೆಗಳಿವೆ. ಇದರಿಂದ ತಮಿಳುನಾಡಿನಿಂದ ಬರುವಂತಹ ಬಸ್ಸುಗಳನ್ನು ಬಿಡಲಿಲ್ಲ, ಕೆಲವೊಂದು ಬಸ್ಸುಗಳಿಗೆ ಬೆಂಕಿ ಹಚ್ಚಿದ್ರು. ಇದರಿಂದ ನಾವು ನಮ್ಮ ರಾಷ್ಟ್ರ ಎನ್ನುವ ಮನೋಭಾವ ಬಿಟ್ಟು ನಾವೇನಾದ್ವಿ ಇಲ್ಲಿ ಪ್ರತ್ಯೇಕತೆ ಹೊಂದಿ ನಾವು ಇದಕ್ಕೆ ಈಗ ಗಡಿ ವಿವಾದ, ಮಹಾರಾಷ್ಟ್ರ ಮತ್ತು ಬೆಳಗಾವಿ ನಮಗೆ ಬೇಕು ಅಂತ ಮಹಾರಾಷ್ಟ್ರದವರು, ಬೆಳಗಾವಿ ಮತ್ತು ಅದರ ಸುತ್ತಮುತ್ತ ಪ್ರದೇಶ ಮಹಾರಾಷ್ಟ್ರದ್ದು ಅಂತೇಳಿ ಮಹಾರಾಷ್ಟ್ರದವರು ಹೇಳ್ತಾರೆ, ನಮ್ಮದು ಅಂತೇಳಿ ನಾವು ಹೇಳ್ತಾ ಇದ್ದೇವೆ. ಇದರಿಂದ ಆ ಪ್ರದೇಶ ಅಭಿವೃದ್ಧಿ ಕುಂಠಿತಾಗುತ್ತೆ, ಅಲ್ಲಿ ಗೊಂದಲಮಯ ಆಗುತ್ತೆ. ನಾವು ಒಂದು ಎಂಬ ಮನೋಭಾವ ಬಿಟ್ಟು ಕಚ್ಚಾಡ್ತಾ ಜಗಳಾಡ್ಕೊಂಡಿರ್ತಾರೆ ಇವ್ರನ್ನ. ಅವರು ಕನ್ನಡ ಸಂಘಟನೆಗಳನ್ನ ಮಹಾರಾಷ್ಟ್ರ ಸಂಘಟನೆಗಳು ತಿರಸ್ಕಾರ ಮಾಡೋದು, ಅವ್ರನ್ನ ಇವರು ಭೇದ ಭಾವ ಅಂತ ಕಾಣೋದು, ಅವ್ರನ್ನ ಇವರು ಹೀಯಾಳಿಸೋದು, ಇದೆಲ್ಲ ಒಂದು ಎಂಬ ಮನೋಭಾವಕ್ಕೆ ಮಾರಕ. ಇನ್ನು ಭಾಷಾ ಸಮಸ್ಯೆ, ಭಾಷೆಯೂ ಸಹಿತ ಹಲವಾರು ರಾಜ್ಯಗಳಲ್ಲಿ ಬೇರೆ ಭಾಷೆ ಮಾತಾಡಂಗಿಲ್ಲ ಅಂದ್ರೆ, ಬೇರೆ ಭಾಷೆಗಳಿಗೆ ನಾವು ಆದ್ಯತೆ ಕೊಡಲಿಲ್ಲ ಅಂತಂದ್ರೆ ಇದರಿಂದಲೂ ಸಹಿತ ಸಮಸ್ಯೆ. ಅಂದ್ರೆ ಅಂತಾರಾಜ್ಯ ಗಡಿ, ಅಂತಾರಾಜ್ಯ ಜಲ, ಅಂತಾರಾಜ್ಯ ಭಾಷಾ ಸಮಸ್ಯೆಯು ಸಹಿತ ರಾಷ್ಟ್ರೀಯ ಐಕ್ಯತೆಗೆ ಮಾರಕವಾಗಿದೆ ಅಥವಾ ತೊಡಕಾಗಿದೆ. ಇನ್ನು ನಾವು ಕೆಲವು ಕಡೆ ನೋಡ್ತಾ ಇದ್ದೀವಿ ಭಯೋತ್ಪಾದನೆಯು ಮತ್ತು ಅಸ್ಪೃಶ್ಯತೆಯು ಸಹಿತ ಭಯೋತ್ಪಾದನೆ, ಅಸ್ಪೃಶ್ಯತೆ ಇವು ಸಹಿತ ಏನಾಗಿದ್ದಾವೆ ಅಂತಂದ್ರೆ ರಾಷ್ಟ್ರದ ಐಕ್ಯತೆಗೆ ಮಾರಕವಾಗಿವೆ. ಅಂದ್ರೆ ಭಯೋತ್ಪಾದನೆ ಅಂತಂದ್ರೆ ಇಲ್ಲಿ ಭಯೋತ್ಪಾದನೆ ಉಗ್ರಗಾಮಿಗಳು ಅಂತ ನಾವು ಕರಿತೀವಿ. ಉಗ್ರಗಾಮಿಗಳು ಯಾಕಾಗ್ತಾರೆ? ಅವರ ಅವಶ್ಯಕತೆಗಳೇನಾದ್ರೂ ಕೊರತೆ ಉಂಟಾದಾಗ, ಅಂದ್ರೆ ಈಗ ನೋಡಿ ಎಷ್ಟೋ ಬುದ್ಧಿವಂತರು ಭಯೋತ್ಪಾದಕರಾಗಿದ್ದಾರೆ, ಎಷ್ಟೋ ಬುದ್ಧಿವಂತರು ಏನಾಗಿದ್ದಾರೆ ಅಂತಂದ್ರೆ ಇಲ್ಲಿ ಉಗ್ರಗಾಮಿಗಳಾಗಿದ್ದಾರೆ. ಅವ್ರಿಗೆ ಏನಾಗಿದೆ ಅಂತ ಅವರು ಒಂದೇ ವಾದ ವಿಚಾರವನ್ನು ಇಟ್ಕೊಂಡು ಹೋಗ್ತಿರ್ತಾರೆ. ಅಂದ್ರೆ ನಾವು ನೌಕರಿ ಪಡಿಬೇಕು, ಆದಿತ್ತು ಅವ್ರಿಗೆ ಯಾವುದೋ ಒಂದು ಆತಂಕಗಳು ಬಂದಾಗ, ನೌಕರಿ ಸಿಗಲಿಲ್ಲ ಅಂದಾಗ ಶೇಡ್ ಕೇಸ್ಗಳು ಹೋಗ್ಬಾರ್ದು. ಇನ್ನು ಕೆಲವೊಂದು ಏನಾಗಿದೆ ಭಯೋತ್ಪಾದನೆ ನೋಡಿ, ಈಗ ಮುಸ್ಲಿಂ ಕಾಶ್ಮೀರ ನಮ್ಗೆ ಬೇಕು ಅಂತೇಳಿ ಪಾಕಿಸ್ತಾನದವ್ರು ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ಕೆಲವು ಯುವಕರನ್ನ ಪ್ರಚೋದನೆ ಮಾಡಿ ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ಭಯೋತ್ಪಾದಕರನ್ನಾಗಿ ಮಾಡಿ ನಮ್ಮ ದೇಶಕ್ಕೆ ನುಸುತ್ತಾರೆ. ಅದು ಬಿಡಿ, ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಇರುವಂತಹ ವಿವಿಧ ರಾಜ್ಯದಲ್ಲಿ ಜನರಿರುವಂತ ಮತ್ತೊಂದು ರಾಜ್ಯದ ನೆಮ್ಮದಿ ಆಟಾಡಕ್ಕೆ ಭಯೋತ್ಪಾದನೆ ಕಳಿಸ್ತಾರೆ. ಇದರಿಂದ ಏನಾಗುತ್ತೆ ನಮ್ಮ ದೇಶದ ಅಭಿವೃದ್ಧಿ ಕುಂಠಿತ ಆಗುತ್ತೆ, ನಮ್ಮ ದೇಶದ ಐಕ್ಯತೆಗೆ ಮಾರಕ ಆಗುತ್ತೆ. ಇನ್ನು ಅಸ್ಪೃಶ್ಯತೆ ಆಚರಣೆ, ಇನ್ನೂ ಸಹಿತ ಅಸ್ಪೃಶ್ಯತೆ ಆಚರಣೆಯನ್ನ ರದ್ದು ಮಾಡಿದ್ರು, ಕಾನೂನು ಬಂತು, ಆದರೂ ಸಹಿತ ಈ ಅಸ್ಪೃಶ್ಯತೆ ಆಚರಣೆ ಏನಾಗಿದೆ ಅಂತಂದ್ರೆ ಇನ್ನೂ ಇದಾಗ್ತಾ ಇಲ್ಲ. ಇದರಿಂದನೂ ಸಹಿತ ಏನಾಗ್ತದೆ ಅಂದ್ರೆ ನಮ್ಮ ದೇಶದ ಅಭಿವೃದ್ಧಿಗೆ ಮಾರಕ ಆಗ್ತಾ ಇದೆ.
ಹಂಗಾರೆ ಮುದ್ದು ಮಕ್ಕಳ ಬೆಳೆಯುವ ಕೂಸುಗಳನ್ನು ಈಗ ನಮ್ಮಲ್ಲಿ ಏನಾಗಬೇಕಾಗಿದೆ, ನಮ್ಮ ದೇಶ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ, ನಮ್ಮ ದೇಶ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ನಮ್ಮಲ್ಲಿ ರಾಷ್ಟ್ರೀಯ ಭಾವ ಇರುತ್ತೆ. ನಾವು ಮೊದಲು ನಮ್ಮ ಭಾರತದವರು, ಆ ನಂತರ ನಮ್ಮ ರಾಜ್ಯದವರು, ಆ ನಂತರ ನಮ್ಮ ಊರು, ಆ ನಂತರ ನಮ್ಮ ಮನೆ, ಈ ಮನೋಭಾವ, ನಮ್ಮ ವಿಶಾಲ ಮನೋಭಾವ ನಮ್ಮಲ್ಲಿ ಮೂಡಬೇಕಾಗಿದೆ. ನೋಡಿ, ಜಪಾನ್ ಒಂದು ಸಣ್ಣ ರಾಷ್ಟ್ರ. ಜಪಾನ್ ಮೇಲೆ ಹಿರೋಶಿಮಾ ನಾಗಾಸಾಕಿ ಮೇಲೆ ಬಾಂಬ್ ಹಾಕಿದ್ರು. ಆ ಬಾಂಬ್ ಹಾಕಿ ಎಷ್ಟೋ ನಾಶ ಇತ್ತು. ಆದರೂ ಸಹಿತ ಅದು ಜಗತ್ ಪ್ರಸಿದ್ಧ ಶ್ರೀಮಂತ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಕಾರಣ ಏನು ಗೊತ್ತಂತಂದ್ರೆ ಅವರಲ್ಲಿರುವಂತಹ ರಾಷ್ಟ್ರಾಭಿಮಾನ. ಮೊದಲು ರಾಷ್ಟ್ರ, ಆನಂತರ ನನ್ನ ಧರ್ಮ, ನನ್ನ ಪ್ರದೇಶ, ನನ್ನ ರಾಜ್ಯ, ಹೀಗೆ ವಿಶಾಲ ಮನೋಭಾವವನ್ನು ಮೂಡಿಸಿಕೊಂಡು ರಾಷ್ಟ್ರಾಭಿಮಾನವನ್ನು ಮೂಡಿಸಿಕೊಳ್ಳಬೇಕಾಗಿದೆ. ನಮ್ಮ ದೇಶ ಹಿಂದುಳಿಲಿಕ್ಕೆ ಕಾರಣ ಇದು ಏನಿದೆ ಅಂದರೆ ಕ್ರಾಂತಿಯತೆ, ಜಾತಿ ಮನೋಭಾವ. ಈ ಜಾತಿ ಮನೋಭಾವದಿಂದ ನಾವೇನ್ ಹೇಳ್ತಾ ಇದ್ದೀವಿ, ಪ್ರಜಾಪ್ರಭುತ್ವ ಯಶಸ್ವಿ ಆಗ್ಬೇಕಂದ್ರೆ ಮತ್ತೆ ಒಳ್ಳೆಯ ವ್ಯಕ್ತಿಯನ್ನು ಆರಿಸ್ತರಬೇಕು. ಒಳ್ಳೆ ವ್ಯಕ್ತಿನ ಆರಿಸ್ತರಬೇಕು ಅಂತಂದ್ರೆ ಈ ಜಾತೀಯತೆ, ಪ್ರಾಂತೀಯತೆ, ಕೋಮು ಈ ಎಲ್ಲವನ್ನ ಬಿಟ್ಟು ಯಾರು ಅದು ಒಳ್ಳೆಯ ಆಡಳಿತವನ್ನು ತರ್ತಾರೋ, ರಾಜಕೀಯ ವ್ಯಕ್ತಿಗಳಿಗೆ ಹಿತಾಸಕ್ತಿನ ಉಳಿದಿಲ್ಲ. ಈಗ ವೋಟಿಂಗ್ ಬ್ಯಾಂಕ್ ಆಗಿಬಿಟ್ಟಿದ್ದಾರೆ. ವೋಟ್ ತಗೊಂಡ ಸಂಬಂಧ ಏನ್ ಮಾಡ್ತಾ ಇದಾರೆ, ತಮ್ಮ ಜಾತಿಯವರನ್ನ, ತಮ್ಮ ವೋಟ್ ಹಾಕೋರನ್ನ, ತಮ್ಮ ಪಕ್ಷದವರನ್ನ ಏನ್ ಮಾಡ್ಬಿಡ್ತಾರೆ, ಬೆಂಬಲಿಸ್ಬಿಡ್ತಾರೆ. ಆಗ ಸರಿಯಾಗಿ ದೇಶಾಭಿಮಾನ ಇರುವಂತಹ ವ್ಯಕ್ತಿ ಏನ್ ಮಾಡುತ್ತಾನೆ, ಭಯೋತ್ಪಾದನ ಆಗ್ಬಿಡ್ತಾನೆ. ರಾಜಕೀಯ ಇಚ್ಛಾಶಕ್ತಿ ಇಂಪಾರ್ಟೆಂಟ್. ರಾಜಕೀಯ ಬರ್ತೀವಿ ಅಂತಂದ್ರೆ ಸಮಾಜ ಸೇವೆ ಮಾಡಕ್ ಬರಬೇಕು, ನಿಷ್ಠುರವಾಗಿಯಾಗಿರಬೇಕು, ಸೇವಾ ಮನೋಭಾವಾಗಿರಬೇಕು. ಅದು ದುರ್ಬಿನ್ ಹಾಕಿದ್ರು ಸಿಗಲ್ಲ ಮಕ್ಕಳೇ. ಈಗ ಯಾಕೆ ಏನಾಗ್ತಿದೆ ಅಂತಂದ್ರೆ ನಮ್ಮ ಮತ ಬ್ಯಾಂಕಿಗಾಗಿ ನಮಗೆ ಹೇಗೆ ಬೇಕು ಹಾಗೆ ಬದಲಾವಣೆ ಮಾಡುವಂಥದ್ದು ಆಗ್ತಾ ಇದೆ. ಆಗಬಾರ್ದು. ನಾವು ಏನಾಗಬೇಕು, ಮಕ್ಕಳೇ ಬೆಳೆಯುವ ಕೂಸುಗಳನ್ನು ಮುಂದೆ ಏನ್ ಮಾಡಬೇಕು, ನಮ್ಮ ದೇಶ ಭವಿಷ್ಯ ಉಜ್ವಲ ಆಗ್ಬೇಕು ಅಂತಂದ್ರೆ ನಮ್ಮಲ್ಲಿ ಇವುಗಳನ್ನು ಹೋರಾಡಿಸ್ಬೇಕು. ಕೋಮುವಾದನ ಬಿಡಬೇಕು, ಪ್ರಾದೇಶಿಕ ಭಾಷಾಭಿಮಾನ ಬಿಡಬೇಕು, ಜಾತಿ ಮನೋಭಾವ ಬಿಡಬೇಕು, ಪ್ರಾಂತೀಯ ಮನೋಭಾವ ಬಿಡಬೇಕು, ಅಂತರಾಜ್ಯ ಗಡಿ ಜಲ ಭಾಷೆ ಇವುಗಳನ್ನು ಬಿಡಬೇಕು, ಭಯೋತ್ಪಾದನೆ ಬಿಡಬೇಕು, ಅಸ್ಪೃಶ್ಯತಾ ಮನೋಭಾವ ಬಿಡಬೇಕು. ನಾವೆಲ್ಲ ಒಂದು ಎಂಬ ಮನೋಭಾವವನ್ನು ಮೂಡಿಸ್ಕೋಬೇಕು. ನಾವೆಲ್ಲ ಒಂದು ಎಂಬ ಮನೋಭಾವ ಮೂಡಿಸ್ಕೋಬೇಕು. ದೇಶದ ಯಾವುದೇ ಮೂಲೆಯಲ್ಲಿ ಏನೋ ತೊಂದರೆ ಆದರೂ ನಮ್ಮದಪ್ಪ ಅನ್ನೋ ಮನೋಭಾವ ಮೂಡಿಸ್ಕೋಬೇಕು. ದೇಶ ಒಂದು, ನಾವೆಲ್ಲ ಒಂದು. ದೇಶದ ಅಭಿವೃದ್ಧಿಗೆ, ಸುಖ ದುಃಖಗಳಲ್ಲಿ ದೇಶಕ್ಕೆ ಅನ್ನೋ ತೊಂದರೆ ಆದಾಗ ನಾವೇನ ಮಾಡಬೇಕು, ಎದೆ ಕಟ್ಟಿ ನಿಲ್ಲಬೇಕು. ದೇಶದ ರಕ್ಷಣೆಗಾಗಿ, ದೇಶದ ಏಳಿಗೆಗಾಗಿ ನಾವು ಬದ್ಧರಾಗಿರ್ಬೇಕು. ಅಂದಾಗ ಮಾತ್ರ ಕೇವಲ ಸರ್ಕಾರ ಮಾಡೋಕ್ಕಾಗಲ್ಲ. ಸರ್ಕಾರದಿಂದ ಎಲ್ಲ ಸಾಧ್ಯ ಇಲ್ಲ. ಅದನ್ನ ನಾವು ಜನರು, ನಮ್ಮ ಪ್ರಜಾಪ್ರಭುತ್ವ ಇದು. ಈ ದೇಶವನ್ನು ರಕ್ಷಣೆ ಮಾಡುವುದು ನಮ್ಮ ಹಕ್ಕು. ಹಾಗಾಗಿ ದೇಶದ ಐಕ್ಯತೆಗೆ ನಾವೆಲ್ಲ ಕಂಕಣಬದ್ಧರಾಗಿರಬೇಕು. ಪ್ರಮುಖ ದೇಶಾಭಿಮಾನವನ್ನ ಹೋಗಲಾಡಿಸಬೇಕು, ಬಿಟ್ಟು ಹಾಕಿ ರಾಷ್ಟ್ರದ ಕಾನೂನುಗಳನ್ನು ಗೌರವಿಸಬೇಕು, ರಾಷ್ಟ್ರದ ವಿಚಾರಗಳನ್ನು ಗೌರವಿಸಬೇಕು, ರಾಷ್ಟ್ರದ ಏಳಿಗೆಗಾಗಿ ನಾವೆಲ್ಲ ಶ್ರಮಿಸಬೇಕು ಅನ್ನೋ ವಿಚಾರವನ್ನು ಹೇಳ್ತಾ ಅವುಗಳನ್ನು ಉಳಿಸಿಕೊಳ್ಳಿ ಅಂತ ಹೇಳುತ್ತಾ ನೀವೇನ್ ಮಾಡಬೇಕು, ರಾಷ್ಟ್ರೀಯತೆಗೆ ಪ್ರೇರಣೆ ನೀಡುವ ಅಂಶಗಳಾವು, ರಾಷ್ಟ್ರೀಯ ಐಕ್ಯತೆಗೆ ತೊಡಕು ತರುವ ಅಂಶಗಳಾವು, ಅದರಲ್ಲಿ ನನ್ನ ಪಾತ್ರವೇನೆಂಬುದನ್ನು ಪಟ್ಟಿ ಮಾಡಿಕೊಂಡು ನಾಳೆ ನಾವು ಒಪ್ಪಿಸಿ